ಸರಿ ಆಯ್ತಾ, ರೆಡಿ ಎಲ್ಲ ರೆಡಿ ಆಯ್ತಾ ಇದ್ದೀವಿ, ಹೋಗೋಣ. ಅಪ್ಪ ಬೈತಾನೆ ಈಗ, ಹೋಗ್ಬಿಡೋಣ. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮೂರ ಹತ್ರ ಬೆಸಿರಳ್ಳಿ ಹತ್ರ ಹೋಗ್ತಾ ಇದೀವಿ. ಬೆಸಿರಳ್ಳಿಗೆ ಹೋಗ್ಬಿಟ್ಟು ಹೆಂಗೆ ಟೈಮ್ ಇತ್ತು ಅಂದರೆ ಹಂಗೆ ಊರಿಗೆ ಹೋಗಿದ್ದು ಬರೋಣ ಅಂತ. ಸೊ ನಾವು ಊರಿಗೆ ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು, ನಮ್ಮವ್ವ, ಹಾಯ್ ಮಾಡೋವ, ನಮ್ಮಣ್ಣ, ನಮ್ಮ ಅಪ್ಪನ ಜೊತೆಲಿ ಓದ್ತಾ ಇದ್ದಾರೆ, ಹಾಯ್ ಮಾಡು, ಮತ್ತು ನನ್ನ ಮಿಸ್ಸಸ್ಸು ಮತ್ತು ನನ್ನ ಮಗಳು ಎಲ್ಲರೂ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಮಾಡ್ತಾ ಇರೋದು ಏನು ಉದ್ದೇಶ ಅಂತ ಹೇಳಿದ್ರೆ, ಸೊ ಇವತ್ತು ನಮ್ಮ ಅಣ್ಣಂಗೆ ರಜಾ ಇತ್ತು, ವೀಕ್ ಆಫ್ ಇತ್ತು. ಅದೇ ಟೈಮ್ಗೆ ನಮ್ಮೂರಲ್ಲಿ VA ಅವರು ಫೋನ್ ಮಾಡಿದ್ರಂತೆ, ಫೋನ್ ಮಾಡ್ಬಿಟ್ಟು ಬರೋಕ್ಕೆ ಕೇಳಿದ್ರಂತೆ. ಸೊ ಅದಕ್ಕೋಸ್ಕರ ಅವ್ರನ್ನ ಮೀಟ್ ಆಗೋದಕ್ಕೆ ಮತ್ತೆ ಹಾಗೆಯೇ ಸೊ ನಮ್ಮ ಮಿಸಸ್ಗೂ ಇವತ್ತು ರಜಾ, ಎಲ್ಲ ಒಂಥರ ಕೋಇನ್ಸಿಡೆನ್ಸ್ ಥರ ಆಗ್ಬಿಟ್ಟಿದೆ. ಸೊ ಆದ್ದರಿಂದ ಎಲ್ಲರೂ ಒಂದು ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು, ಟ್ರಿಪ್ ಏನೂ ಇಲ್ಲ, ಬೆಸಗಳಿಗೆ ಹೋಗಿ ಹಂಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಊರಿಗೆ ಹೋಗಿದ್ದು ಬರೋದು. ಊರಲ್ಲಿ ಅದೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಮೋರಿ ಮಾಡ್ತಾ ಇದ್ರಲ್ಲ, ಆ ಮೋರಿ ಎಲ್ಲ ಇದು ಸ್ಲ್ಯಾಬೆಲ್ಲ ಹಾಕಿದಾರಂತೆ. ಅದಕ್ಕೆ ನಾವು ಈಗ ಮೆಟ್ಲು ಕಟ್ಟಬೇಕು. ಆ ಮೆಟ್ಲು ಕಟ್ಟೋದಕ್ಕೆ ನೋಡ್ಕೊಬರಕ್ಕೆ ಹೋಗ್ತಾಯಿದ್ದೀವಿ. ಸೊ ಅದೆಲ್ಲ ಡ್ರೈ ಆಗಿದ್ರೆ ಅದೆಲ್ಲ ಅದ್ರ ಮೇಲೆ ನಾವು ಒಂದು ಮೆಟ್ಲು ಕಟ್ಟಬೇಕು ಒಟ್ಟಾಡೋದಕ್ಕೆ. ಇಲ್ಲ ಅಂದರೆ ಮಗಳು ನೋಡಿ ಎಲ್ಲೋಯ್ತದೆಯವ. ಆಯ್ ಮಾಡ್ಬಿಡು ಎಲ್ಲರಿಗೂ ಲೈಕ್ ಸರ್. ಸೊ ಅದಕ್ಕೋಸ್ಕರ ನಾವು ಊರಿಗೆ ಹೋಗಿದ್ದೆ ಎಲ್ಲ ಜೊತೆಲೆ, ಎಲ್ಲರಿಗೂ ರಜೆ ಐತಲ್ಲ. ಸೊ ಆದ್ದರಿಂದ ನಾನು, ನಮ್ಮವ್ವ, ನಮ್ಮಣ್ಣ, ನಮ್ಮ ಮಿಸಸ್ಸು ಮತ್ತು ನಮ್ಮಪ್ಪ ಜೊತೆಗೆ ಈ ಪುಟಾಣಿ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಈ ವಿಡಿಯೋ ಫುಲ್ಲು ಕೊನೆವರೆಗೂ ನೋಡಿ, ಹೆಂಗೆ ಬರುತ್ತೆ ಅಂತ, ಚೆನ್ನಾಗಿ ಬಂದಿದೆಯಾ ಇಲ್ವಾ ಅನ್ನೋದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಬನ್ನಿ ಹಾಗಾದರೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಸೊ ಕಾರೆಲ್ಲ ರೆಡಿಯಾಗಿದೆ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಕಾರು ಯಾವ ಥರ ರೆಡಿಯಾಗಿದೆ. ಹೊಸ ಸೀಟ್ ಹಾಕ್ಸಿದ್ದೀನಿ, ಮತ್ತು ಸಸ್ಪೆನ್ಷನ್ ಎಲ್ಲ ಒಂದು ಸ್ವಲ್ಪ ಒಂದೊಂದು ಇದಾಕ್ಸಿದ್ದೀನಿ. ಡ್ರೈ ಸಾಫ್ಟ್ ಎಲ್ಲ ಹೋಗ್ಬಿಟ್ಟಿದ್ದು, ಅದೆಲ್ಲ ಹಾಕ್ಸಿದ್ದೀನಿ. ಸೊ ಯಾವ ಥರ ಅವರಿಗೆ ಯಾವ ಥರ ಅನಿಸುತ್ತೆ ನಮ್ಮ ಮನೆಯವ್ರಿಗೆ ಅನ್ನೋದು ನನಗೆ ಒಂದು ಕುತೂಹಲ. ನನಗಂತೂ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಮನೆಯವ್ರಿಗೆ ಯಾವ ಥರ ಅನಿಸುತ್ತೆ ಅನ್ನೋದನ್ನು ಸೊ ಡ್ರೈವ್ ಮಾಡ್ತಾ ಕೇಳೋಣ. ಬನ್ನಿ ಹಾಗಾದ್ರೆ ನಾವು ಹೋಗೋಣ. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ 11:15. ನಾವು 9 ಗಂಟೆಗೆ ಬಿಡಬೇಕಾಗಿತ್ತು. ಸೊ ಇವತ್ತು ಸ್ವಲ್ಪ ಲೇಟಾಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಿಸಸ್ಗೆ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ರಜಾ ಅಂತ. ಸೊ ಅದಕ್ಕೋಸ್ಕರ ಕನ್ಫರ್ಮ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದೇನಂತ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ಬೋದು ಮೋಸ್ಟ್ಲಿ. ಏನಂತ ನನ್ನ ವೀಡಿಯೋಗಳನ್ನ ನೋಡ್ತಾರೆ. ಗುಡ್ ನ್ಯೂಸ್ ಏನಂತ ನಿಮ್ಗೆ ಹೇಳ್ತೀನಿ, ಅದು ಸರ್ಪ್ರೈಸು. ನಮ್ಮ ಅಣ್ಣ ಅಲ್ಲೇ ವಾಟ್ ಗುಡ್ ನ್ಯೂಸ್ ಅಂತಂದರೆ ಅದು ಸರ್ಪ್ರೈಸು. ಎಲ್ಲರಿಗೂ ಇನ್ನೂ ಒಂದು ಆಗಬೇಕು, ಇನ್ನೊಂದು ಸ್ವಲ್ಪ ದಿವಸ ಆಗಬೇಕು, ಅಲ್ಲಿವರೆಗೂ ಕಾಯಬೇಕು. ಸೊ ಅದು ಸಸ್ಪೆನ್ಸಾಗಿ ಇಟ್ಟಿದ್ದು, ಆಮೇಲೆ ಹೇಳ್ತೀನಿ ನಾನು ಎಲ್ಲರಿಗೂ. ಸರಿ, ನಾನು ಹೋಗಿ ಗಾಡಿ ತಂದ್ಬಿಡಲ ಇದೆಯಾ? ಸೊ ಬನ್ನಿ, ಗಾಡಿ ತಗೋಬರ್ತೀನಿ. ನಾನು ನೋಡ್ಬಿಟ್ಟು ವೆಯ್ಟ್ ಮಾಡ್ತೀನಿ. ಅಲ್ಲಿ ಬನ್ನಿ, ಅಲ್ಲಿಗೆ ಆಯ್ತಾ? ಹತ್ತೋದ್ರ ಎಲ್ಲರೂ? ಸೊ ಹೊಡೆದದ್ವಿ ಎಲ್ಲರೂ. ಇವಾಗ ಹೊರಡದ ಜೈ ಹನುಮಾನ್ ಅಂದ್ಬಿಡಿ ಎಲ್ಲರೂ ಒಂದ್ಸಲ. ಖುಷಿ ಹೊರಡದ? ಹಾಂ, ಜೈ ಆಂಜನೇಯನು. ಹಾಂ, ನೀನು ಹೇಳಾದ್ಮೇಲೆ ಹೋಗ್ತಾ ಇರೋದ ಬಿಡು ಚಿನ್ನಮ್ಮ. ಅಜ್ಜಿ ಹೋಗಲ್ಲ, ತಾತನ ತೊಡೆ ಮೇಲೆ ಕೂತದೆ. ಬಾ, ನೀನು ಇಲ್ಲಿಗೆ ಮುಂದಕ್ಕೆ ಬಾ. ನಿಂಗೆ ಸೀಟಲ್ಲಿ ಜಾಗ ಬೇಕಾ ನಿಂಗೆ? ತಗೊಂಡದಿ ಕಣ ಚಿನ್ನಮ್ಮ. ಎಲ್ಲಿ ಹೋಯ್ತಾ ಇದೀಯವ? ಎಲ್ಲಿ ಹೋಯ್ತಾ ಇದೀಯ ಮಗನೇ? ಅವಳು ಒಂದ್ಸಲ ಹೇಳೋದು ತಿರ್ಗಿ ಇನ್ನೊಂದ್ಸಲ ಹೇಳೋದಿಲ್ಲ ಚಿನ್ನಮ್ಮ, ಗೊತ್ತಿಲ್ವ ನಿಂಗೆ? ನಮ್ಮ ಮಗ ಸಂತೋಷ ಫಸ್ಟ್ ಬೆಸರಳಿಗೆ. ಹಾಂ, ಬೆಸರಳಿಗೆ ಹೋಗ್ಬೇಕು ಫಸ್ಟ್. ಇವಾಗ ಹಿಂಗೆ ಫೋನ್ ಮಾಡೋಣ. ಊರಿಗೆ ಹೋಗ್ಬೇಕೆ? ಯಾಕೆ? ಅಕ್ಕಿಗಳು ಸಾಕೋದು ಎಲ್ಲಿ ಕೈಮಗಲ್ವ? 3 ಕಿಲೋಮೀಟರ್. ಅಲ್ಲ, ಈಗ ಬೆಸರಳಿಗೆವರೆಗೂ ಹೋಗಿ ಊರಿಗೆ ಹೋಗ್ದೇನೆ ಬಂದ್ರ ಅದಾ? ಅದೆಷ್ಟು ಮೇಲೆ ಇದೆ ಅದು ಬೆಸರಳ್ಳಿ? ಈಗ ಅರ್ಧ ದಾರಿಗೆ ಹೋಯ್ತದಂಗೆ, ಚನ್ನಪಣ್ಣಗೆ ಹೋಯ್ತದಂಗೆ ಅವನ ಬಿಸಾಕ್ತಾನ. ಏನು ವಾಟರ್ ಬಾಟ್ಲ್ ಬಿಸಾಕ್ಬಿಟ್ಟು ಹೋಯ್ತಾನ ಬಸ್ಸಲ್ಲಿ. ಕಾರಕ್ಕೆ ತಗೊಳ್ತಲ್ವೇ? ಇದಕ್ಕನಾ ಊರಿಗೆ
ಇದು ಚಂದ್ಮಾಡಿಗೆ 10 ತಾರೀಕು ಹೋಯ್ತದಂಗೆ ಚಂದ್ಮಾಡಿಗೆ ಹೋಯ್ತಿದ್ದಂಗೆ ಬಿ ಎಫ್ ಫೋನ್ ಮಾಡ್ಬಿಡು ಎಲ್ಲಿದ್ದೀರ ಅಂತ ಕೇಳೋ. ಸಪೋಸ್ ಏನಾರು ಮುದ್ದೆರಲ್ಲ ಏನಾರು ಇತ್ತು ಅಂದ್ರೆ ಡೈರೆಕ್ಟಾಗಿ ಮದ್ದೂರಾಗ ಹೋಗಿ ಮೀಟ್ ಮಾಡ್ಬಿಟ್ಟು ಹಂಗೆ. ಇದ್ರ ಎಲ್ಲಿದ್ದೀರ ಅಂತ ಕೇಳು. ಹಾಂ ಅವ್ರು ಬೆಸಳಿಂದ ಇರ್ತಾರೆ ಅಲ್ಲ ಅಕಸ್ಮಾತ್ ಹೋಗ್ಬಿಟ್ಟು ಕೇಳ್ತೀನಿ. ಬೆಸ್ತಳಿಲಿ ಇದ್ರೆ ಏನ್ ಮಾಡಿ ಅಲ್ಲ ಮದ್ದೂರಲ್ಲಿ ಮದ್ದೂರಲ್ಲಿ ಅದೇ ಕೇಳ್ಬೇಕು. ಎಲ್ಲಿಗೆ ಓ ಹಾಂ ಡ್ಯಾಡಿ ಬಂದು ಕರ್ಕೊ ಹೋಯ್ತಾ? ಹಾಂ ಯಾರನ್ನ ಡ್ಯಾಡಿ ಮನೆಗೆ ಏನ ಡ್ಯಾಡಿ ಬಂದು ಮಂದಿ ಈಗ ಬಿಳೆ ಬಿಡ್ತಾ ಸರಿ ಹೌದವಾ? ಅಲ್ಲಡು ಗಾಡಿ ಬಂತಾ? ದಾಡಿ ಮಂಡಿ ಬಂಡಿ ದಾಡಿ ಬಂಡಿ ಜಾರಿ ಬಂಡಿಲೇ ಜಾರಿ ಬಂಡಿ ಕರ್ಕೊಂಡು ಹೋಗ ಮಗಳೇ. ಅಯ್ಯೋ ರಾಮ. ಜಾರಿ ಮಗಳೇ ಗೊತ್ತಾಗ್ಲಿಲ್ಲ ಕಣವ್ವ. ದಾಡಿ ಬಂಡಿ ದಾದಿ ಬಂಡಿ ಗಾಡಿ ಬಂದ ಅದು ಡ್ಯಾಡಿ ಬಂಡಿ ಅಲ್ಲ ಮಗಳೇ, ಜಾರ ಬಂಡಿ ಜಾರು ಬಂಡಿ ಹೇಳೋ. ಜಾರು ಬಂಡಿ ಜಾರು ಬಂಡಿ ಅನ್ಬೇಕು. ಡ್ಯಾಡಿ ಬಂದಿ ಅಂತ ಹೇಳ್ತಾರೆ. ಏನೋ ನಮ್ಗೆ ಯಾವ ಡ್ಯಾಡಿ ಬಂದ ಡ್ಯಾಡಿ ಪಕ್ಕದಲ್ಲೇ ಕೂತವ್ರಲ್ಲ. ಜಾರ ಬಂಡಿ ಕರ್ಕೊಂಡು ಅಯ್ಯೋ ಅದು ದಾಡಿ ಬಂದಿ ಅಂತ ಗಾಡಿ ಬಂಡಿ ಎಲ್ಲಿ ಖುಷಿ? ದಾಡಿ ಬಂಡಿ ಮುಂದೆ ನೀರು ಹಾಕೋದಕ್ಕೆ ವಾಟರ್ ಕ್ಯಾನ್ ಇಲ್ಲ. ವಾಟರ್ ಕ್ಯಾನ್ಗಳೆಲ್ಲ ಇದಾಗ್ಬಿಟ್ಟು ಚಿನ್ನಮ್ಮ ಎಸ್ಬಿಟ್ಟಿದ್ದೇನೆ. ಅಲ್ಲಿ ವಾಷಿಂಗ್ ಮಾಡಿಸ್ಕೊಬರಕ್ಕೆ ಹ್ಞೂ ಅಲ್ಲೋಗಿ ತಗೊಬರ್ಬೇಕು. ಅದೆಲ್ಲ ಹೇಳ್ತಾರದು ನಾನು. ಇದು ಗಾಡಿ ಒರ್ಸೋಕ್ಕೆ ನೀರು ಮಡಿಕೊಳ್ಳೋದಕ್ಕೆ ಒಂದು ವಾಟರ್ ಕ್ಯಾನ್ನ. ಓ ಮನೆ ಕೀ ತಗೊಂಡ್ರಾ? ತಗಂದೆ ಹ್ಞೂ ಏ ಬೇಡ ಅಲ್ಲಿ ರೋಡ್ ಚೆನ್ನಾಗಿಲ್ಲ. ರೋಡ್ ಚೆನ್ನಾಗಿರ್ತಾವ ನಡಿಯಪ್ಪ. ನಿಮ್ಮಪ್ಪ ಇವನ್ನ ಗೋವಿಂದನ್ ಕರ್ಕೊಂಡಾಗ ಎಲ್ಲಿ ಹೇಳು? ಹಾಂ ಇಲ್ಲಿ ಎಲ್ಲಿ ಎಲ್ಲಿ ಸ್ಟಕ್ ಆಗ್ಬಿಡ್ತೀಯಲ್ವ? ದೇಸಹಳ್ಳಿ ಕೆರೆಯಿಂದ ಕರ್ಕೋಗಿ ಹಾಂ ಹಾಂ ಬರೀ ಕಲ್ ರೋಡು ಮಣ್ಣು ಅಲ್ಲ ಕಲ್ ರೋಡ್ ಹೆಂಗಾರಾಗ್ಲಿ. ಹ್ಮ್ ಎಲ್ಲ ಹಳ್ಳ ಗುಡ್ಡಿ ಹಾಂ ಎಲ್ಲ ರೋಡು ದೇವಸ್ಥಾನಗಿಂತ ಆಮೇಲೆ ಚೆನ್ನಾಗೈತ ರೋಡ್ ಇತ್ತಾಗಿ ಕೊಪ್ಪದ ಕಡೆ. ಅಪ್ಪ ನಮ್ಮ ಸ್ಕೂಟ್ರನ್ನ ಹಂಗೆ ಪಂಚರ್ ಮಾಡಿಸ್ಬಿಟ್ನಲ್ಲ. ಇಲ್ಲಿ ಹೋಗೋದು ನಡಿ ಅಂತ ಹೇಳ್ಬಿಟ್ಟು ದಡ್ಕ ಅಂದಿ ಪಂಚರ್ ಆಗೋಯ್ತಲ್ಲಿ. ಯಾವ ರೋಡ್ ನಾವು ಏರಿ ಮೇಲೆ ಹೋಗಿದ್ದ. ಏರಿ ಮೇಲೆ ಹೋಗೋದು ಮಗ. ಯಾಕೆ ಕಾಲಾತಿ ಹಂಗ ಅದೇ ಅದು ಎಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡಿದೆ, ತೊರೆಸೆಟ್ಟಳ್ಳಿ ಅಂತ ಬಂದು ಮುದುಗೇರಿಗೆ ಬಂದು ಈ ನಾಗದೊಡ್ಡಿ ಮೇಲೆ ಬರೋಣ ಅಂತ ನಾನು ಬಂದೆ. ಅಪ್ಪ ದೊಡ್ಡ ಮೇಲೆ ಹೋಗ್ಬೇಕಾಯ್ತು. ಅಪ್ಪ ಇಲ್ಲ ಹಿಂಗೆ ನಡಿ ಹೋಗೋದ ಹಂಗೆ ಬಳಸ್ಕೊಂಡು ಹಾಕ್ಬತ್ತೀಯ ಅಂತ ಹೇಳ್ಬಿಟ್ಟು ಹಿಂಗೆ ಕರ್ಕೊಂಡೋಯ್ತಾ. ಕಲ್ಲು ಅಂದ್ರೆ ಸಕ್ಕತ್ತು ಕಣ್ಣು. ಕಲ್ಲು ಮುಳ್ಳು ಅಲ್ಲ ಯಾವ ಏನು ಗಾಡಿಗಳು ಹೋಗೋದಿಲ್ಲ, ಎತ್ತಿನ ಗಾಡಿನೂ ಹೋಗೋದಿಲ್ಲ ಅನ್ಸೋ ಮೋಸ್ಟ್ಲಿ ಅಲ್ಲಿ. ಗುಂಡಿ ಆಗ್ಬಿಟ್ರೆ ಎಲ್ಲಿ ಬಂದ್ರು ಅಲ್ಲಿ ಏರಿ ಮೇಲೆ ರೋಡ್ ಆಗೋಕ್ಕಿಂತ ಅಲ್ಲಿ ಬರೋಕ್ಕೆ ಆಗಲ್ಲಕಂತ. ಹಂಗ ಕರ್ಕ ಬಂದಿದ್ದ ಚೆನ್ನಾಗತ್ ನಡಿ ರೋಡು ಅಂತ ಅಂದ್ಬಿಟ್ಟು. ಏನು ದಡ್ಕಂದ ಅದಾದ್ಮೇಲೆ ಹಿಂದ್ಗಡೆ ಸೀಟು ಡೋರು ದಡ್ಕ ಅದು ಹಿಂದಗಡೆ ಡಿಕ್ಕಿ ಇನ್ನೇನು ಅದು ಹೋಗ್ಬಿಟ್ಟಿತ್ತಲ್ಲ. ದಾರ ಕಟ್ಕ ಬಂದಿವಿ. ಹೋಗ್ಬಿಟ್ಟಿದೆ ಅದು. ಯಾವುದೋ ಕ್ಲೀನಾಗಿ ಹಾಕಿದ್ರೆ ಆಯ್ತಿತ್ತು. ನಾನೇನು ಓಡಿಸ್ತಿರಲ್ಲ ನಾನು ಗಾಡಿನ. ಹಂಗ ಹಾಕಕ್ ಬೇರೆ ಬರ್ಲಿಲ್ವೇ? ಹಂಗ ಹಾಕಕ್ ಬೇರೆ ಬರ್ಲಿಲ್ಲ. ಹಂಗೆ ಕಾಣ್ತಾ ಇಲ್ಲ ಗಾಡಿ. ಗಾಡಿ ರೆಡಿ ಆಗೋದಕ್ಕೆ ನಾವು ಅವಾಗ ರೆಡಿ ಆಯ್ತು, ರೆಡಿ ಆಗಿರಲಿಲ್ಲ ಗಾಡಿ. ಇವಾಗ ಹೆಂಗಾಯ್ತಪ್ಪ ಗಾಡಿಯ ಶೇಕಿಂಗ್ ಇವಾಗ? ಓ ಪೊಲೀಸರು ಬೇರೆ ಅವರೇ. ವೈಟ್ ಶರ್ಟ್ ಹಾಕಬೇಕು. ಇರಪ್ಪ ವೈಟ್ ಶರ್ಟ್ ಹಾಕಬೇಕು. ಅಲ್ಲಿ ಮುಂದೆ ಹಾಕತ್ತೀನಿ. ಇದು ಡೀಸೆಲ್ ಹಾಕ್ಸ್ಬೇಕು. ಶೋಡಮ್ಮ ಏನ್ ನೋಡ್ತಾ ಇದೀಯಾ? ಏನ್ ನೋಡ್ತಾ ಇದೀಯಾ? ಖುಷಿ ಏನ್ ಮಾಡ್ತಾ ಇದ್ಯಾ? ಏನ್ ನೋಡ್ತಿಲ್ವಾ? ಮತ್ತೆ ಏನ್ ಮಾಡ್ತಿದ್ಯಾ? ನಮ್ಮ ಸೋಡಮ್ಮನೇ ಕಾಣಿಸ್ತಾಳ, ಅವ್ರು ಯಾರು ಕಾಣಿಸ್ತಾ ಇಲ್ಲ. ಅಮ್ಮ ಬಿಡಮ್ಮ, ಅದು ಯಾಕೆ ಹಂಗೆ ಹಿಡ್ಕ ಕೂತಿದ್ದೀರಲ್ಲ? ಯಾರನ್ನ ಹಿಡ್ಕೊಳ್ಳೋದ? ಕೂತ್ಕೊಳ್ಳಿ ಆರಾಮಾಗಿ ಬಿಡಿಯೋದ. ಅದ್ಯಾಕೆ ಹಂಗೆ ಹಿಡ್ಕ ಕೂತಿದ್ದೀರ? ಅಣ್ಣ ಹಾಲೆ ಮಲಿಕತ್ತದ ಅಣ್ಣ ನೈಟ್ ಹೋಗ್ಬೇಕಿತ್ತು.
ಏ ರಜಾ ಹಾಕ ಇವತ್ತಂದ್ರೆ ಡೀಸೆಲ್ ಹಾಕ್ಸ್ಕೊಳಮ್ಮ. ತೊಳ್ದೋಯ್ತವೆ. ಸುಮ್ನೆ ಇಟ್ಕೊಳ್ಳಿ. ನೋಡ್ಲಿಲ್ಲ ಹಾಯ್ ಮಾಡು ಪಪ್ಪಗೆ. ಅಪ್ಪದ ಸೈಡ್ ಅಲ್ಲ ಆಗಲೇ ಒಂದು ವಿಕೆಟ್ ಡೌನ್ ಆಗ್ಬಿಡ್ತು. ಒಂದು ವಿಕೆಟ್ ಆಲ್ರೆಡಿ ಡೌನು. ಅಂದ್ರೇನು? ಅಂದರೆ ಮಲಿಕನ್ಲ ಲಾಲಿಯ ನಿಮ್ಮಮ್ಮ ಮಲಿಕೊಂಡ್ಬಿಡ್ತಲ್ಲ ಮಗಳೇ. ನಿಮ್ಮಮ್ಮನ ಎದಳ್ಸ ಏನು ಮಗನೇ ಅಂದ್ಬಿಟ್ರೆ ವಾಂತಿ ಬರ್ತದೆ. ಇದು ಒಳಗೆ ಕತ್ಲ, ಹಾಕು ಗ್ಲಾಸ ಹೇಳ್ತೀನಿ. ಒಳಗೆ ಕತ್ಲ, ಕಕ್ಕು ಹಾಕು, ಇನ್ನು ತೊಡೆ ಮೇಲೆ ಕತ್ಲ. ಕಕ್ಕು ಹಾಕು. ನಿಮ್ಮ ಮನೆಗೆ ಇದೆಯಲ್ಲ ಹಾಕು. ಬೇಡ, ಒಂಥರ ಆಗ್ತದೆ ನಮ್ಗೆ, ಬೇಸಿಗೆಗಳೇ ಆಗಲ್ಲ. ತಿರುಪತಿಗೆ ಹೋಗಿದ್ ಜನಪ್ಪ ಕತ್ತೆ ಬಂದವಳೆ. ಅದನ್ನ ಬರ್ಬೇಕಾದ್ರೆ ಕಕ್ಕಳೆ. ಅವಳು ವಾಮಿಟ್ ಮಾಡ್ತಿರ್ಲಿಲ್ಲ. ನಾವೇನು ಮಾಡಿದ್ವು, ಬರ್ಬೇಕಂದ್ರೆ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಕಾಫಿ ಕುಡಿಸ್ಕೊಂಡು ಎಲ್ಲ ಬಂದ್ಬಿಟ್ವಲ್ಲ, ಅದು ಎತ್ತಾಕ್ಬಿಡ್ತು. ಜನ ಬಂದ್ಬಿಟ್ರೆ ಎತ್ತಾಕ್ಬಿಡ್ತು, ಜ್ವರ ಏನು ಬರಲಿಲ್ಲ. ಸೊ ನಾವು ಆಲ್ರೆಡಿ ಈಗ ಹೆಜ್ಜಾಲ ಹತ್ರ, ಹೆಜ್ಜಾಲನ ಐತಿ ಅಣ್ಣ ಇದು. ಹಾಂ ಹೇಳಿದೆ ನೋಡ್ಕೊಂದಿಳಿಯಪ್ಪ, ನೋಡ್ಕೊಂದಿಳಿ ಬಾ. ಗಾಡಿ ಬರ್ತಾವೆ, ಬೇಡ ಸುಮ್ಮನೆ ಇಳಿತೀನಿ, ನಾನು ಇಳಿದ್ಬಿಟ್ಟು ಇದು ಮಾಡ್ತೀನಿ. ಸೊ ನಾವಿವಾಗ ನೈಸ್ ರೋಡ್ಗೆ ಕನೆಕ್ಟ್ ಆಗುವಂಥ ಟೈಮ್ ಬಂತು. ನೈಸ್ ರೋಡ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಸೀಪೆಕಾಯಿ ಇದೆ, ಸೀಪೆಕಾಯಿ ತಿನ್ಕೊಂಡು ಹಂಗೆ ಹೋಗ್ಬೇಕು. ನೋಡ್ಕೊಂದಿಳಿ ಬಾ. ಸೊ ಇಲ್ಲಿ ಸೀಪೆಕಾಯಿ ಇವೆ, ಸೀಪೆಕಾಯಿ ತಗೋಣ. ನಮ್ಮ ಅಣ್ಣಂದು ಇಳಿತಾವನ. ಇಳಿತೀಯಣ್ಣ? ಇಳಿತೀಯಾ? ಇಲ್ಲ ಆಗೈತೆ, ಯಾಕಾಗಲ್ಲ? ಆಗಲ್ವಾ? ಅಲ್ಲೇ ಇರು ಬರ್ತೀನಿ. ಅಣ್ಣ ಸೀಪೆಕಾಯಿ ಕೊಡೋಣ. ಸೀಪೆಕಾಯಿ ತಗೋಣ. ಈಗ ಕಾಸಲ್ಲಿ ಮಾಡೋದಪ್ಪ ನಾನು. ಅಣ್ಣ ಕೊಡೋಣ, ಒಂದು ಕೊಡೋಣ ಸಾಕು ತಿನ್ನೋಕ್ಕೆ. ಹಾಂ ಚೆನ್ನಾಗಿರುತ್ತೆ. ಇದೆಷ್ಟಾಗುತ್ತೆ? ಇದು ಚೆನ್ನಾಗಿದೆ. ಇಳಿಸೋ ಒಂದು 70 ಬಕ್ಸ್ನ, 70 ಬಕ್ಸ್ ಚೆನ್ನಾಗಿದೆ. ಎಷ್ಟು? 50 ರೂಪಾಯಿಗೆ ತೊಳ್ಕೊಬಂದು ಕಟ್ ಮಾಡಿಸ್ಕೊಡ್ಬೇಕು. ಪೂಜಾ ತೊಳೆಯೋದು ಹಂಗೇನಾ ಒಂದು ಸ್ವಲ್ಪ? 50 ರೂಪಾಯಿ ಅದೊಂದು. 50 ಚಾಕು ಐತೆ, ತೊಳೆದೋಟ್ ಕೊಡು, ಅದು ಹಂಗೆ ಕಟ್ ಮಾಡಿಸ್ಕೊತೀನಿ. ಬಾಯ್ ರಿಸರ್ಚ್ ಮಾಡುವ. 5 ಕಡೆ ತೊಳೆದಾಯ್ತು, ಕಟ್ ಮಾಡಿಸ್ಕೊಬರೋಣ. ಉಪ್ಪು ಹಾಕ್ಸ್ಕೊಬರೋಣ ಅಣ್ಣ. ಕಟ್ ಮಾಡಿ ಚಿಕ್ಕ ಪೀಸ್ ಕಟ್ ಮಾಡೋಣ. ನಾವು ಬಂದಾದ್ಮೇಲೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ನಾವು ಬಂದಾದ್ಮೇಲೆ ವ್ಯಾಪಾರ ಚೆನ್ನಾಗೈತದ ಅಣ್ಣ ನಿನಗೆ. ಹಾಂ ಮನೆಯವ್ರು, ಎಲ್ಲರೂ ಮನೆಯವರೇ, ಫ್ಯಾಮಿಲಿ. ಸ್ವಲ್ಪ ಜಾಸ್ತಿ ಹಾಕ್ಬೇಡ, ಬೇಡ ಜಾಸ್ತಿ ಬೇಡ, ಸ್ವಲ್ಪ. ಚಿನ್ನಮ್ಮ ಹೆಂಗೈತೆ? ಟೇಸ್ಟ್ ಹೆಂಗೈತೆ ಮಗಳ? ಅವತ್ತೇ ತಗೊಂಡು ನಾನೇ ತಿಂದೆ ಎಲ್ಲನ ಫುಲ್ಲು. ಹೆಂಗೈತೆ ಟೇಸ್ಟು? ಹಾಂ ಇದೇ ಚೆನ್ನಾಗಿರೋದು. ತಿನ್ನು, ಏನಾಗಲ್ಲ ಒಂದ. ಏನು ಮಾಡಿರಿ? ಚಿನ್ನಮ್ಮ ಇಲ್ಲೇ ಉಪ್ಪು ಜಾಸ್ತಿ ಐತೆ, ಉಪ್ಪು ಎತ್ಕೋದ. ನಾನು ಎತ್ಕೊತೀನಿ. ಹೆಂಗೈತ ಬಾ? ಬೇಡ ಒಂದು ಸ್ವಲ್ಪ ತಿನ್ನು, ಏನಾಗಲ್ಲ. ಒಂದು ತಿಂದರೆ ಏನಾಗಲ್ಲ ಕಣ. ಅಷ್ಟೊಂದು ಸಿಸ್ಟಮ್ಯಾಟಿಕ್ ಇದ್ರೆ ಆಗಲ್ಲ ಕಣವ, ತಿನ್ಬೇಕು. ಜಾಸ್ತಿ ಬೇಡ ಅದೇ ಒಂದು ಸ್ವಲ್ಪ ಸಾಕು. ಬೇಡ ಸಾಕು. ಇಷ್ಟಕೈದಾ? ಏನು ಉಪ್ಪಟ್ಟೆ ಉರಿ ಮಾಡ್ಬಿಟ್ಟಿದ್ದೀವಿ. ನಾನು ಉಪ್ಪೇ ಹಾಕ್ಬೇಡ ಅಂತ ಹೇಳ್ದೆ, ಹಾಕ್ಬಿಟ್ಟ ಅಷ್ಟೊಂದು. ಆದರೂ ಚೆನ್ನಾಗದಲ್ಲ. ನಾವು ಇದು ನಮ್ಮೂರ ಕಡೆ ಹೋದಾಗೆಲ್ಲ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ತಿನ್ನೋದು ನಾವು ಜಾಸ್ತಿ.
ನಮ್ಮ ಮನೆಯವ್ರ ಜೊತೆ ಇದೇ ಪರ್ಫಾರ್ಮ್ ತಿಂತಾರೆ. ಸರಿ ಬನ್ನಿ ಹೋಗೋಣ ಈಗ. ಬೆಸರಡಿ ಹೋಗ್ಬಿಟ್ಟು ಸ್ಟಾಪ್ ಮಾಡೋಣ, ಎರಡು ಸ್ಟಾಪ್ ಮಾಡೋದು. ಇಲ್ಲಿ ಯಾಕೆ ಸ್ಟಾಪ್ ಮಾಡಿದ್ದೀವಿ ಅಂತ ಗೆಸ್ ಮಾಡಿ. ಸೊ ಯಾವುದು ಅಂತ ಹೇಳಿದ್ರೆ ಕೆಸ್ತೂರ್ಗೆ ಹೋಗೋ ರೋಡು, ತುಮಕೂರು ಮೇನ್ ರೋಡು. ತುಮಕೂರು ರೋಡಿಗೆ ನಾವು ಸ್ವಲ್ಪ ಮುಂದೆ ಕಾದಾಗ ಅಂದರೆ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ. ಯಾಕೆ ಅಂತ ಗೆಸ್ ಮಾಡಿದ್ದೀವಿ. ಇಲ್ಲಿಂದ ಬೆಸರಳಿಗೆ ಒಂದು 10-11 ಕಿಲೋಮೀಟ್ರ್ ಐತೆ. ಅಮ್ಮಮ್ಮ ಅಂದರೆ ಒಂದು 20 ನಿಮಿಷ ಜರ್ನಿ. ಸೊ 20 ನಿಮಿಷ ಆದಮೇಲೆ ಸಿಗ್ತೀನಿ ಬೆಸರಳ್ಳಿಯಲ್ಲಿ. ಸೊ ವಿ ಎ ಆಫೀಸ್ ಹತ್ರ ಬಂದೋ ಇವಾಗ. ನಮ್ಮಣ್ಣ ಇಳಿತಾವನೆ, ನನ್ನ ಬರಬೇಡ ಅಂತವಣ ನಮ್ಮಣ್ಣ. ಸೊ ನೋಡೋಣ ಏನು ಹೇಳ್ತಾನೆ. ಜೆರಾಕ್ಸ್ ಎಲ್ಲ ಮಾಡಿಸಿದ್ದೀವಿ ಎಲ್ಲರದು. ಇದರಲ್ಲಿ ನಮ್ಮ ದೊಡ್ಡಮ್ಮಂದು ಮಿಸ್ ಆಗ್ಬಿಟ್ಟೈತೆ. ಸೊ ಅವ್ರಿಗೆ ಏನಾದ್ರು ಮಾಡಿ ಕಲೆಕ್ಟ್ ಮಾಡಬೇಕಾದನ್ನ. ನಡಿ ಬನ್ನೇನುವೆ. ಸೊ ನಮ್ಮಣ್ಣ ಫಸ್ಟ್ ಹೋಯ್ತಾನೆ, ಆಮೇಲೆ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಯ್ತಾನೆ. ಹಾಂ ಹೇಳಿ ಇವಳನ್ನ ಇಳಿಸ್ಕೊ. ಇದೇನಿದು ಏನೋ ನನ್ನ ಹೆಂಡತಿ ಏನೋ ರಾಗ ಆಡ್ತಾವಳ ಅಲ್ಲಿಯ. ಏನಾರು ಬೇಕಂತ ಹೊಟ್ಟೆ ಇಷ್ಟ ಆಯ್ತು ಅಂತ ಆಲ್ರೆಡಿ ಕೊಡಿಸ್ತಾನೆ ನಿಂಗೆ ಕೊಡಿಸ್ತಾನೆ ಇರ್ತೀನಿ. ಸೊ ಅಟ್ ಲಾಸ್ಟ್ ಬಂದ್ಬಿಟ್ಟು ಬೆಸರಳಿಗೆ ಬಂದ್ವಿ. ಸ್ಲಿಪ್ಪರ್ ಇಲ್ಲ ಐತಾ? ಹಾಂ ಎತ್ಕ ಏ ಸೈಡಿಗೆ ನಿಲ್ಸೇನೆ ಗಾಡಿಯಾ? ಸೈಡಿಗೆ ಹಾಂ ಏನಿಲ್ಲ ಕಣ. ಏನು ಜಾಗ ಏನು ಚೆನ್ನಾಗೈತೆ ಕಣ. ಏನು ನಮ್ಮ ಬೆಸರಳು ಏನು ಅಷ್ಟೊಂದು ಇದಾಗೈತಾ? ಸೂಪರ್ ಆಗೈತೆ. ಎಲ್ಲಾರು ನಿಲ್ಸು, ಎಂಥ ಜಾಗದಲ್ಲಾರ ನಿಲ್ಸು, ಚೆನ್ನಾಗಿರ್ತದೆ. ಮೋರಿ ಇಲ್ಲ ಚಿನ್ನಮ್ಮಲ್ಲಿ, ನೀರು ಬರ್ತಾ ಇಲ್ಲ, ಮೋರಿ ಅಷ್ಟೇ ಇರೋದು. ಚಪ್ಪಲಿ ಹೊಡಿತಾವಳ ನೋಡಿ, ಹೆಂಗೆ ಹೊಡಿತಾವಳ. ಆದರೆ ಅದೇನು ಚಪ್ಪಲಿ ಅಲ್ವಾ? ಚಿನ್ನಮ್ಮ ಅಂದರೆ ಏನು ಚಿನ್ನದ? ಸೊ ಬಂದ್ವಿ ನೋಡಿ. ಇದು ಬೆಸರಳಿಗೆ ಈ ದೇವಸ್ಥಾನ ತುಂಬ ಫೇಮಸ್ಸು, ಆದಿಶಕ್ತಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ವಿ ಎ ಆಫೀಸ್ ಇರೋದು. ನಮ್ಮ ಹಳ್ಳಿಗಳಿಗೆ ವಿ ಎ ಬರ್ತಾನಲ್ಲ, ಆ ವಿ ಎ ಆಫೀಸು ಇಲ್ಲೇ ಇರೋದು. ಸೊ ಅವ್ರು ವಿ ಎ ಮಾತಾಡಿಸ್ಕೊಂಡು ಹೋಗೋದು. ನಾನು ಹೋದರೆ ಕಯ ಅಂತಾರೆ. ಸೊ ಅದಕ್ಕೆ ನಾನು ಹೋಗೋದು ಬೇಡ ಅಂತ ಇದ್ದೀನಿ. ಹೋಯ್ತೀನಿ ಕೇಳಬೇಕಲ್ವಾ, ಏನು ಪ್ರಾಬ್ಲಮ್ಮು ಇಲ್ಲ ಅಂತ ಕೇಳಬೇಕು. ಸೊ ಕೇಳ್ಕೊಬರೋದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಿಸಸ್ ಆಲ್ರೆಡಿ ಅಲ್ಲಿ ಹೋಗ್ತಾ ಇದ್ದಾಳೆ. ಏನು ಹೇಳ್ತಾರೆ ನೋಡಮ್ಮ. ಸೊ ನಾವು ನಮಗೆ ಜಮೀನು ಅಂತ ಏನು ಅಷ್ಟೊಂದು ಏನಿಲ್ಲ, ಸ್ವಲ್ಪನೇ ಇರೋದು. ಸೊ ಅದನ್ನು ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದೀವಿ. ಸೊ ಆ ಖಾತೆ ಮಾಡಿಸೋದಕ್ಕೆ ವಿ ಎ ಇಂಪಾರ್ಟೆಂಟು ನಮಗೆ. ವಿ ಎ ಹತ್ರ ಹೋಗ್ಬಿಟ್ಟು ಖಾತೆ ಮಾಡಿಸ್ಬೇಕು. ಸೊ ಹೋಗ್ತಾ ಇದ್ದಾಳೆ ನಮ್ಮ ಮಿಸಸ್ಸು. ನಮ್ಮಮ್ಮ ಆಲ್ರೆಡಿ ನಿಂತಿದ್ದಾರೆ ಅಲ್ಲಿ. ಸೊ ಎಲ್ಲರೂ ಬಂದು ಕೂತ್ಬಿಟ್ಟವ್ರು ಆಲಿಯ. ಸರ್ ನಮಸ್ತೆ. ಕಡಲೆಕಾಯಿ ಚಿಪ್ಸು, ಅವಳೊಂದು ಜ್ಯೂಸು. ಇದು ಆಮೇಲೆ ಇದಕ್ಕಿಂತ ಮುಂಚೆ ಏನೋ ತಗೊಂಡು ಮೇಯ್ತಾ ಕೂತಿದ್ದೀವಿ. ಏಯ್ ಜ್ಯೂಸ್ ಎಲ್ಲ ಕುಡಿ ಬರೋದಕ್ಕನಲ್ಲೇ ಸುಬ್ಬೆ, ಜ್ಯೂಸ ಕುಡಿಸಿದ್ದೀಚಿ ನಮ್ಮ ನೀನು. ಓಯ್ ಜ್ಯೂಸಾ ನಗದು ನೋಡಿ ಹೆಂಗೆ ನೆಗ್ತದೆ. ನಾನು ವಿ ಎ ಹತ್ರ ಮಾತ್ರ ಮತ್ತು ಹೋದೆ. ನಮ್ಮ ಅಣ್ಣ ಬೇಡ ಸುಮ್ಮನೆ ಅಂತ ಹೇಳ್ಬಿಟ್ಟ. ಅದಕ್ಕೆ ಸೈಡ್ ಬಂದು ನಾವು ಕಡ್ಲೆಕಾಯಿ ತಿಂತೀವಿ. ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ತಾ ಬಂದು ಕಡ್ಲೆಕಾಯಿ ಬಿಡ್ಸೋಕೆ ಬರೋದಿಲ್ಲ ನಿಂಗೆ? ಅಮ್ಮಂಗೆ ಕೇಳೋ ಹೆಂಗೆ ಬಿಡಿಸೋದು ಅಂತ ಕೇಳೋ. ಖುಷಿ ತೋರಿಸ್ಕೊಡ್ಲ ನೀನು ಹೆಂಗೆ ಬಿಡ. ಆಮೇಲೆ ಬಿಡಿಸೋದನ್ನ ಅಷ್ಟೇ. ಹಿಂಗೆ ಹಾಕೋದು, ಆಮೇಲೆ ಹಂಗೆ ಹಾಕೋದು. ನೀನು ಮಾಡೀಗ ಅಲ್ಲಿ ಹಿಡ್ಕೊಳ್ಳೋದಿಲ್ಲ, ಇಲ್ಲಿ ಹಿಡ್ಕೊ ಇರೋ. ನಾನು ಕೈಗೆ ಹೊಡೆದ್ಬಿಟ್ಟಿಕಲ್ಲ ಆಮೇಲೆ ಕೈ ಗಟ್ಟಾಯ್ತು ಅದಕ್ಕೆ. ಬಿಡ್ಸೀಗ
ಉಗ್ರಲ್ಲೆಲ್ಲ ಹಿಂಗೆ ಹಿಡ್ಕೊಂಡು ತೆಗಿಬೇಕು ಇಲ್ಲಿ ಹಿಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ತೆಗಿಬೇಕು. ಹಾಂ, ಈಗ ಕಡಲೆ ಬೀಜ ಹಾಕೋ ಒಳಗೆ ಬಾಯೊಳಗೆ ಹಾಕೋ. ಕಡಲೆ ಬೀಜ ಎತ್ಕೋ, ಸಿಪ್ಪೆ ಎಲ್ಲ ಎತ್ಕೊಳ್ಳೋದು, ಕಡಲೆ ಬೀಜ ಎತ್ಕೋಬೇಕು. ತಗೋ ಇನ್ನೊಂದು ಹಾಂ, ಇನ್ಯಾವ ಜನ ಖಾತೆ ಮಾಡಿಸ್ಕೊಳ್ಳೋದು? ಹೌದು. ಯಾವಾಗ ಖಾತೆ ಮಾಡಿಸ್ಕೊಳ್ಳೋದು? ಇಲ್ಲಿ ಅವನೇ ಹಿಂಗೆ ಕೆಂಪಯ್ಯ, ಇಲ್ಲಿ ರಮೇಶ ಹುಡುಗ ಅವನೇ, ಇಲ್ಲಿ ಕೆಂಪಿ ತಿರುಮಲೆ ಅವನೇ. ರಮೇಶನ್ ತಂದು ಇಡ್ತೀನಿ ಬರ್ರಿ ಅಂದ್ರೆ ಬರಲ್ವಲ್ಲ. ರಾಗ್ಲಿ ಅದು ಪ್ರಿಂಟ್ ಕೊಡ್ತಾರೆ. ಹಾಂ, ಪ್ರಿಂಟ್ ಕೊಟ್ಟಾದ್ಮೇಲೆ ಫೋನ್ ಮಾಡಿದ್ರೆ ಹೇಳಿ ಸರ್, ಬನ್ನಿ ಅವತ್ತು. ಅವ್ರು ಬಂದು ತಿರ್ಗಾ ಸೇನ್ ಹಾಕ್ಬಿಟ್ಟು ಹೋಗ್ಬೇಕು ನೀವು ತಿರ್ಗಾ. ಹ್ಞೂ ತಿರ್ಗಾ ಅವಾಗ ಒಂದು ವಾರ ಬಿಟ್ಕೊಂಡು ಇದು ಬರ್ತದೆ, ಒಂದು 3 ದಿನ ಬಿಟ್ಕೊಂಡು ಆನ್ಲೈನ್ ಒಂದು ಸುರಕ್ಷಾ. ಸರಿ. ಆವಾಗ ಎಂಟ್ರಿ ಕೊಡಕ್ ಬರ್ಬೇಕು, ಅವಾಗ ಎಲ್ಲರೂ ಬರಬೇಕಾ ಸರ್? ಎಲ್ಲ ಬರ್ಬೇಕು. OTP ಬರಬೇಕು, ಅವ್ರು ಫೋನ್ ತರಬೇಕು, ಫೋನ್ ತರಬೇಕು, OTP ಹೋಗ್ಬೇಕು. ಸರಿ ಸರ್. ಎಲ್ಲ ಯಾರಿಗೊಬ್ರಿಗೆ ಎಮರ್ಜೆನ್ಸಿ ನಮ್ಗೆ ಬರೋಕ್ಕಾಗಲ್ಲ, OTP ಹೇಳ್ತೀವಿ ಅಂತ ಹೇಳ್ಬೋದು. ಓಕೆ. ಹ್ಞೂ 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 ಬನ್ನಿ, ಫೋನ್ ಮಾಡಿ. ನಾನೇ ಫೋನ್ ಮಾಡ್ತೀನಿ. ಹಾಂ ಸರಿ, ಸೇವ್ ಮಾಡ್ಕೊಂಡಿದ್ದೀನಿ. ಹಾಂ ಓಕೆ ಸರ್, ಬಾಯ್ ಸರ್. ಬನ್ನಿ ಬನ್ನಿ. ಸೊ ಎಲ್ಲ ಆಯಿತು. ಹಾಂ, ಸೊ VS ಸರ್ ಹತ್ರ ಎಲ್ಲ ಕೆಲಸ ಆಯಿತು. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಕ್ಚುಲಿ ಅವರು. ಸೊ ನಾನು ಹಿಂಗೆ ಕೇಳಿದೆ, ಖಾತೆ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ಪ್ರೋಸೆಸ್ ಬೇಕು ಅಂತೆಲ್ಲ ಕೇಳಿದೆ. ಅದಕ್ಕೆ ಒಂದು ದಿವಸ ಬಂದು ನಾನು ಎಲ್ಲ ಕ್ಲೀನಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹಿಂಗೆ ಹೇಳಿದೆ, ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೆ ಸರ್, ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದಕ್ಕೆ ಈ ಥರ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತ ಕೇಳೋದಕ್ಕೆ ಅವರು ಚೆನ್ನಾಗಿ ಹೇಳಿದ್ರು, ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ನನಗೂ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಬನ್ನಿ ಅಂತ ಹೇಳಿದರೆ ಅವಾಗ ಬಂದು ಎಲ್ಲ ಫುಲ್ಲು ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ, ಇವಾಗ ನಾವು ಊರಿಗೆ ಹೋಗಬೇಕು. ಊರಿಗೆ ಹೋಗಿದ್ದು ಊರಲ್ಲಿ ಏನೇನಾಗಿದೆ ಅಂತ ನಾವು ಮೋರೆ ತೆಗಿತಾಯಿದ್ರು. ಮೋರೆ ತೆಗೆದು ಅಲ್ಲಿ ಇದೆಲ್ಲ ಮಾಡಿದರು, ಏನಪ್ಪ ಮೋರೆ ಎಲ್ಲ ಮಾಡಿದರು. ಸೊ ಅದನ್ನು ನೋಡ್ಕೊಂಡು ನಾವು ಮತ್ತೆ ಮೆಟ್ಲೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಅದೆಲ್ಲ ನೋಡ್ಕೊ ಬರಬೇಕು. ಊರಿಗೆ ಹೋಗ್ಬಿಟ್ಟು ಮತ್ತೆ ನೆಕ್ಸ್ಟು ಬೆಂಗಳೂರಿಗೆ ಹೋಗೋದು. ಬನ್ನಿ ಹಾಗಾದ್ರೆ ಊರಿಗೆ ಹೋಗೋಣ. ಕಾತಂದು ಮೀಸೆ ಎಲ್ಲ ನಮ್ಮಪ್ಪ ಹೋಗ್ಬಿಟ್ಟು ಸೇವಿಂಗ್ ಮಾಡಿಸ್ಕೊಂಬಂದವನೆ. ಅದೇ ನನ್ನ ಮಗಳನ್ನ ಹೋಗ್ಬಿಟ್ಟು ತಾತ ಮೀಸೆ ಎಲ್ಲಿ, ತಾತನ ಮೀಸೆ ಎಲ್ಲಿ ಅಂತ ಕೇಳ್ತಾವಳೆ. ಹೌದೇನು ಮಗಳೇ? ನಿಂಗೆ ಇಲ್ಲ, ಬಾದೋಸ ಬೇಡ ನನಗೆ. ತಗೋ, ಎಲ್ರಿಗೂ ಒಂದೊಂದು ತಗೊಂಡಿದ್ದೀನಿ. ಓ, ನಾವೀಗ ಬಿಸ್ಕೆಟ್ ತಗೊಂಡಿರೋದು. ನಂಗೆ ಬೇಡ ಪೂಜಾ, ನಂಗೆ ಇನ್ನೊಂದು ಚಾಕ್ಲೇಟ್ ಕೊಡು ಹೋಗ್ಲಿ. ಇದು ತಿನ್ನು. ಬೇಡ ಬೇಡ ಬೇಡ, ಎಲ್ರಿಗೂ ಒಂದೊಂದು ತಿನ್ನು. ನಂಗೆ ಬೇಡ ಅಂದ್ರೆ ಕೇಳ್ತದೆ. ಒಂದೇ ನೀವು ನಾಟಿಡಿಸ್ದೆ ಒಂದೇ ಸಲ ಬಾಯಿಗೆ, ನಂಗೆ ಬೇಡ ಅಂತೆ. ಇಡ್ಸೋದೇನೋ ಚೆನ್ನಾಗಿ ಇಡಿಸ್ತದೆ, ಬಟ್ ನಾವು ತಿನ್ನೋದಿಲ್ವಲ್ಲ. ಏನ್ ಮಗ್ನೆ? ಬಿಸ್ಕೆಟ್ ಯಾರಿಗೆ? ಬೋಬೋಗ್ ಬಿಸ್ಕೆಟ್ ತಗೋಯ್ತಾ ಇದೆಯಾ? ಎಷ್ಟು ಬಿಸ್ಕೆಟ್ ತಗೊಂಡಿದ್ಯಾ? ಎಷ್ಟೈತಲ್ಲಿ? ಎಷ್ಟೈತೆ? 10 ಬಿಸ್ಕೆಟ್ ಜಾಸ್ತಿನೇ ಅದೇ. ಮುಟ್ ನೋಡು, ಮುಟ್ ನೋಡ್ಲಾ? ಅಯ್ಯೋ, ಹತ್ತೈತೆ ಒಳಗೆ. ಐ ಲವ್ ಯು ಜಾಸ್ತಿ. ಐ ಲವ್ ಯು ಜಾಸ್ತಿ. ಯಾರದು? ಯಾರು ಬಂದೆ ಅದು? ನಾವು ಹೇಳಿದ ತಕ್ಷಣ ನೋಡಿ ನಾಯಿ ಯಾವ ಥರ ಬಂದಿದೆ ಅಂತ. ಆಮೇಲೆ ಎಲ್ಲ ನಿಮ್ಮವ್ವ ಇಲ್ಲ? ಹಾಂ, ಬಾ ಹಾಕೋ ಇಲ್ಲಿ ಬತ್ತಾ, ಅಲ್ಲ ಅಲ್ಲೇ ಅವ್ರು ಬತ್ತಾ. ಹೊಡ್ಬಾ. ಬಾಲ ನೋಡು. ಹ್ಞೂ
ಇನ್ನೊಂದು ಇರಬೇಕಲ್ಲ, ಇನ್ನೊಂದಲ್ಲ? ಇನ್ನೊಂದಿಲ್ಲ ಅದೇನೋ ಸತ್ತೋಗದೆ ಅದು ಹಾಂ, ಸತ್ತೋಗದೆ ಸುತ್ತೋಗದೆ. ಯಾರೋ ಹೊಟ್ಟಿಟ್ಟೇನೋ ಸತ್ತೋಗದೆ ಒಂತ ಗುಡ್ಯಾಕೆ ಒಂದು ಆ್ಯಕ್ಚುಲಿ ನಮ್ಮ ಓವರ್ ಸಾಕ್ತಿದ್ದು, ನಮ್ಮ ಓವರ್ ಇರಬೇಕಾದ್ರೆ ಈ ನಾಯಿಗಳು ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ನೋಡಿ ನಾವು ಹೋಗಿ 3 ತಿಂಗಳಾಗಿದೆ, ಆ್ಯಕ್ಚುಲಿ 3 ತಿಂಗಳ ಮೇಲೆ ಆಗಿದೆ. ಆದರೂ ನಮ್ಗೆ ಗುರ್ತಿಡ್ಕೊಂಡು ನಾವು ಬಂದ ತಕ್ಷಣ ನಮ್ಮ ಕಾರ್ ಹತ್ರನೇ ಓಡ್ಬೋಟ. ಇದಲ್ವ ಪ್ರೀತಿ ಅಂದರೆ ಅಲ್ಲ? ಅವರೇ ಎಲ್ಲ ಚೆನ್ನಾಗಿ ಹಾಕವ್ರೆ ಅವರೇ. ಸೊ ನೀರೆಲ್ಲ ನಿಂತ್ಕೊಳ್ಳೋದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ತುಂಬ ಚೆನ್ನಾಗಿ ಮಾಡವ್ರೆ. ಆದರೆ ಇಲ್ಲೊಂದು ಸ್ವಲ್ಪ ಮುಂದೆ ಇಲ್ಲಿ ನಿಂತ್ಕೊಳ್ಳುತ್ತೆ ನೀರು. ಬನ್ನಿ ತೋರಿಸ್ತೀನಿ ಇಲ್ಲಿ ಅಂತ. ಹಿಂಗೆ ಬಂದರೆ ಇಲ್ಲಿ ನೋಡಿ ನೀರು ನಿಂತಿದೆ. ಆ್ಯಕ್ಚುಲಿ ಜಾಸ್ತಿ ನೀರು ಬಂದರೆ ಇಲ್ಲಿ ನಿಂತ್ಕೊಳ್ಳುತ್ತೆ ನೀರು ನೋಡಿ, ಸ್ವಲ್ಪ ಇದ್ರೂ ನೀರು ನಿಂತ್ಕೊಂಡಿದೆ ಇಲ್ಲಿ. ನಮ್ಮ ಮನೆಯಿಂದ ಕರೆಕ್ಟಾಗಿ ಮಾಡವ್ರೆ. ಇಲ್ಲಿಂದ ನೀರು ನಿಂತ್ಕೊಳ್ಳುತ್ತೆ, ಇಲ್ಲಿಂದ ನೀರೇ ಹೋಗೋದಿಲ್ಲ, ಅಲ್ಲಿ ನಿಂತ್ಕೊಳ್ಳುತ್ತೆ. ಆದ್ರೂ ಇದನ್ನು ಕ್ಲೀನಾಗೆ ನಾವು ನೋಡ್ಕೋಬೇಕು. ಸೊ ನಾವಿವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೆಟ್ಲು ಮಾಡ್ಬೇಕು. ನಾವು ಮೆಟ್ಲು ಮಾಡ್ಕೊಂಡು ಇಲ್ಲಿ ನಮ್ಮ ಅಣ್ಣ ಹತ್ತಕ್ಕಾಗಲ್ಲ, ಇಲ್ಲ ಅಂದರೆ ಇಲ್ಲಿ ನಾವು ಫಸ್ಟು ಮೆಟ್ಲೈತೆ ಇಲ್ಲಿ. ಸೊ ನೀವು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಮೆಟ್ಲಿರೋದು. ಸೊ ಅಲ್ಲಿ ಇವಾಗ ಇಲ್ಲಿವರೆಗೂ ಮೆಟ್ಲು ಮಾಡ್ಕೋಬೇಕು ನಾವು. ಗೈಸ್ ಟೈಮ್ ಆಯಿತು. ಈ ಒಂದು ನಮ್ಮ ತಾತನೊಂದು ಸತ್ತಾಗಿರೋ ಡೇಟ್ ಬೇಕಾಗಿತ್ತು. ಆ ಡೇಟ್ ತಗೊಂಡು ಹೋಗಬೇಕು. ನಮ್ಗೆ ಎತ್ತಕ್ಕಾಗ್ತಾಯಿಲ್ಲ. ಗೊತ್ತಾಗಾಯ್ತಲ್ಲ ನಮಗೆ. ಹಾಂ, ಒಂದಾಗ ಬಾಟ್ಲೆಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ನನ್ನ ಕಾರೇ ಇದು ಸ್ಕೂಟ್ರಲ್ಲ, ನಂದು ಸ್ಕೂಟ್ರಲ್ಲ ನಿಂತಿದೆ. ನೋಡಮ್ಮ ಏನದು? ಆಟ ಆಡೋದು ಎಲ್ಲಿತ್ತು? ಅಲ್ಲಿ ಇಲ್ಲಿ ಅದ್ಯಾವುದೇ ಅಲ್ಲಿ ಇಲ್ಲಿ ಅಲ್ಲಿ ಊರಲ್ಲಿ. ಎಲ್ಲ ಕೆಲಸ ಮುಗೀತು ಸದ್ಯಕ್ಕೆ. ಈಗ ಮೇಲೆ ಕೆಲಸ ಮುಗಿಸಿ ಮನೆ ಬಿಡ್ತಾ ಇದ್ದೀವಿ. ಮಗ ಯಾವಾಗ ಬಂದೆ? ಹೌದು, ಚೆನ್ನಾಗಿದ್ದಾರಲ್ಲ? ಎಲ್ರಿಗೂ ಬಾಯ್ ಮಾಡ್ದ? ಹೆಂಗ್ ಬಾಯ್ ಮಾಡಿದೆ? ಬಾಯ್ ಹೆಂಗ್ ಮಾಡಿದೆ? ಕೊಟ್ಟ? ಎಲ್ಲ ಅಪ್ಪ ನೀಟಾಗಿ ಮಾಡ್ತಿರ್ಲಿಲ್ಲ. ಅದಕ್ಕೆ ಮಾಡಿಸ್ಬಿಟ್ಟು ಹೋಗೋಣ ಅಂದಿದ್ದು. ಹಾಂ, ಕರಿ ಅಪ್ಪನ. ಪಟ್ಟಲು ತಮ್ಮ ಎಲ್ಲ ಒಳ್ಳೆಯ ಆಯಿತಾ. ಸೊ ಇವಾಗ ಊರಿಂದ ಹೋಯ್ತಾ ಇದ್ದೀವಿ. ಕೆಲಸ ಮುಗೀತು. ಕೆಲಸ ಮುಗಿಸ್ಕೊಂಡು ನೋಡಿ ಇಷ್ಟೊತ್ತಾಯ್ತು. 5 ಗಂಟೆ 6 ಗಂಟೆ. ಇವಾಗ ಡೈರೆಕ್ಟ್ ಇಲ್ಲಿ ಬೆಂಗಳೂರ್ಗ ಇವತ್ತು 10 ಗಂಟೆ ಆಯ್ತದ ಮನೆಗೆ ಹೋಗೋಷ್ಟೊಳಗಡೆ. ಹಾಗಾದ್ರೆ ದೀಪ ಅಂಟಿಸ್ತೀನಿ. ಬೇಗ ಹೋಗಿ ಬೇಗ ಬರ್ತೀವಲ್ಲ, ದೀಪ ಅಂಟಿಸ್ತೀನಿ. ಬೇರೆ ಕೆಲಸ ಅವೆಲ್ಲ ಮಂಗಳೂರಲ್ಲಿ ಅಂಟಿಸ್ತು. ನಾಳೆಗೆ ಹೊಂಟಿಸ್ಬೋದು. ಇನ್ನು ಅಮಾವಾಸ್ಯೆ ಆಗೋ ಗಂಟೆ ನೋಟಿಸ್ಬೋದಲ್ಲ. ಬನ್ನಿ ನಾಳೆಗೆ ಹೊಂಟಿಸ್ಬೋದು ಅಷ್ಟೇ. ಜೂಮ್ ಮಾಡಿ ತೋರಿಸ್ಬೇಕು. ದೀಪ ಅಂಟಿಸ್ಬೇಕು ಬಂದು ನಾನು ದೀಪ ಅಂಟಿಸ್ಬಿಟ್ಟು ಹೋಯ್ತೀನಿ ಕಣಮ್ಮ ಅಂತ. ಅಲ್ಲ, ಡ್ಯೂಟಿ ಇತ್ತು ಕಣಮ್ಮ. ನೀವೆಲ್ಲ ಹೋಯ್ತೀರಾ, ನಂದು 12 ಗಂಟೆ ಡ್ಯೂಟಿ ಅಲ್ವಾ, ಅಂಟಿಸ್ಬಿಟ್ಟು ಹೋಯ್ತೀನಿ ಅಂದೆ. ಎಲ್ಲರೂ ಇಲ್ಲಿ ಹಿಂಗೆ ಬಂದ್ವಲ್ಲ, ರಜಾ ಹೇಳಿದ್ರು ಬಂದೆ. ಸರಿ ಬಂದ್ಮೇಲೆ ಅಂಟಿಸ್ಕೊಳ್ದ ಅಂತ. ಇಲ್ಲಿ ಬಿಡೋದೇ 5 ಗಂಟೆ 6 ಗಂಟೆ ಆಯ್ತು. ಅದಲ್ಲ ಇನ್ನು ಮನೆಗೆ ಹೋಗೋದೇ 11 ಗಂಟೆ ಆಯ್ತದೆ. 11 ಬಿಟ್ಬಿಟ್ಟು 12 ಗಂಟೆ ಆದ್ರೂ ಪರವಾಗಿಲ್ಲ ಹಚ್ಚಿಸು. ಏನಂದಪ್ಪ? 12 ಗಂಟೆ ಆದ್ರೂ ಪರವಾಗಿಲ್ಲ ಅಂಟಿಸ್ತೀನಿ ಬಾ. ನೋಡಿ ಎಷ್ಟು ಚೆನ್ನಾಗೈತೆ ಜಾಗ.
ಸೊ ಇವಾಗ ಇದು ದೇಶಗಳಿಗೆ ಹೋಗಾಗ ದೇಶಗಳಿಗೆ ಹೋಗ್ಬಿಟ್ಟು ಮೀನಿಗೆ ತಿನ್ಕೊಂಡು ಹೋಗಮ್ಮ. ಸೋಮವಾರ ಯಾರು ಮಾಡಿರೋದಿಲ್ಲ, ಆದ್ರೂ ನೋಡೋಣ. ಯಾರೋ ಒಬ್ರು ಮಾಡ್ತಾಯಿದ್ರು ಆ ಕಡೆಯಿಂದ ಬರಬೇಕಾದ್ರೆ. ಸೋಮನಳ್ಳಿನ ದೇಸಹಳ್ಳಿನ ದೇಸಹಳ್ಳಿ ಮೀನು ಸೋಮನಳ್ಳಿ ಕಾಲಲ್ಲಿ ಇಟ್ಕೊಂಡು ತೊಳೆಯೋಗಿ ಏನು ಕೈ ವಾಟರ್ ಕ್ಯಾನ್ ಎಲ್ಲ ತೊಳೆರಿ. ಅಲ್ಲಿ ಮುಂದಗಡೆ ಇದು ಇದು ಆನೆ ತೊಟ್ಟಿತ್ತು ಕಾಲುವೆ ಇದಲ್ಲ ಅಂತ ಅಲ್ಲಿ ಮನೆ ತಾವ ಎಲ್ಲಿ ನೀರೇ ಇರಲಿಲ್ವಲ್ಲ ತೊಳೆಯೋಕ್ಕೆ. ಅಲ್ಲೇ ಅಲ್ಲಿ ಕಾಲುವೆ ಹರಿತಾ ಅವೆಲ್ಲ ನಾಲ್ಕು ಅವಳಿಂದನೇ ಎಲ್ಲ ಆಗುತ್ತೆ. ಅಣ್ಣ ಹೆಂಗೈತೆ? ಹಾಂ ಚೆನ್ನಾಗಿದೆ. ಅವ ಹೆಂಗೈತೆ ಮೀನು? ಚೆನ್ನಾಗದೆ. ಸೊ ಮನೆಗೆ ಬರೋ ಅಷ್ಟೊಳಗಡೆ ನಾವು 11 ಗಂಟೆ ಆಗೋಯ್ತು. ಮನೆಗೆ ಬಂದಿದ್ದೆ ನಮ್ಮ ಚಿನ್ನಮ್ಮನಿಗೆ ಊಟ ಮಾಡಿಸ್ತದಲ್ಲ, ಇಡ್ಲಿ ತಂದಿದ್ದೆ ಬರಬೇಕಂದ್ರೆ. ನಮ್ಮ ಅಪ್ಪನ ಹೊಡೆ ತಿಂತವನೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಎಂಜಾಯ್ ಆಗೋಲ್ಲ, ವಿಡಿಯೋ ಚೆನ್ನಾಗಿ ಬಂತಾ ಇಲ್ವಾ ಅನ್ನೋದನ್ನ ಒಂದು ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಕಮೆಂಟ್ ಮಾಡಿ. ಚಿನ್ನಮ್ಮ ಏನು ಹೇಳ್ತೀವಿ ಚಿನ್ನಮ್ಮ ನೀವು? ಪೂಜಾ ದೊಡ್ಡ ಚಿನ್ನಮ್ಮ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟದೆ ಎಲ್ಲರಿಗೂ. ಸೊ ಇವಾಗ ಊಟ ಗಿಟ ಮಾಡೋ ಮುದ್ದೆ ಮಾಡ್ತೈತೆ ನಮ್ಮವ್ವ. ಮುದ್ದೆ ತಿಂದ್ಬಿಟ್ಟು ಪಾಚಿ ಮಾಡ್ತಾ ಇರ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.